ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ಹೊಂದಿರುವ ಸಬ್ಬಸಿಗೆ ಪರೋಟ ಮಾಡುವ ವಿಧಾನ. ಮೊದಲಿಗೆ ಅರ್ಧ ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೋಳಿಗೆ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಬೇಕು. ಫಿಲ್ಲಿಂಗಿಗೆ ಬೇಕಾಗಿರೋ ಸಾಮಗ್ರಿಗಳು: ಸಬ್ಬಸಿಗೆ, ಬೇಯಿಸಿರೋ ಆಲೂಗಡ್ಡೆ, ಈರುಳ್ಳಿ, ಜೀರಿಗೆ, ಚಿಲ್ಲಿ ಪೇಸ್ಟು, ಬೆಳ್ಳುಳ್ಳಿ. ಒಗ್ಗರಣೆಗೆ ಸಾಮಗ್ರಿಗಳು: ಫಿಲ್ಲಿಂಗಿಗೆ ಒಗ್ಗರಣೆ ಹಾಕೋಣ. ಮೊದಲಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ. ಅದು ಚಟಪಟ ಅಂತಿರಬೇಕಿದ್ರೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳೋಣ. ಅನಂತರ ಮಿಕ್ಸಿಗೆ 5 ರಿಂದ 6 ಮೆಣಸಿನ್ಕಾಯಿ, 6 ರಿಂದ 7 ಪಳ್ಕು ಬೆಳ್ಳುಳ್ಳಿ ಹಾಗೂ ಜೀರಿಗೆಯನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡಿರೋ ಚಿಲ್ಲಿ ಪೇಸ್ಟನ್ನು ಹಾಕಿ, ಚಿಟಿಕೆ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಕೂಡಿಕೊಂಡು ಹೊಂದುವರೆಗೆ ಮಿಕ್ಸ್ ಮಾಡಿದ ಮೇಲೆ ತೊಳೆದು ಸಣ್ಣದಾಗಿ ಹೆಚ್ಚಿರೋ ಸಬ್ಬಸಿಗೆ ಪಲ್ಯವನ್ನು ಹಾಕ್ಕೊಂಡು ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊಪ್ಪು ಕರಗೋವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೇಯ್ದಿರೋ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿಕೊಂಡು ಹಾಕಿ ಮತ್ತೆ ಕಲಿಸಿದರೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ಗಂಟೆಗಳ ಕಾಲಷ್ಟು ನೆನೆಯಲು ಇಟ್ಟಿರುವ ಹಿಟ್ಟನ್ನು ಸ್ವಲ್ಪ ಮೆದ್ದಿಕೊಂಡು ಹದಕ್ಕೆ ತರೋಣ. ಅನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದಕ್ಕೆ ಫಿಲ್ಲಿಂಗ್ ಹಾಕಿ ಹೋಳಿಗೆ ಥರ ತಟ್ಟಿದರೆ ಹಾಗೆ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ತಟ್ಟಿ, ಹಾಗಾಗಿ ಅದು ಅಂಟ್ಕೊಳ್ಳೋದಿಲ್ಲ. ಕಾದಿರೋ ಪ್ಯಾನಿಗೆ ಒಂಚೂರು ಎಣ್ಣೆಯನ್ನು ಸಿಂಬಳಿಸ್ಬಿಟ್ಟು ಪರೋಟವನ್ನು ತಟ್ಕೋಬೇಕು. ತವಾ ಮೇಲೆ 2 ಕಡೆ ಬೇಯಿಸ್ಕೊಂಡಿದ್ದರೆ ರುಚಿಯಾದ ಸಬ್ಬಸಿಗೆ ಪರೋಟ ರೆಡಿ. ಇದನ್ನು ಟ್ರೈ ಮಾಡಿ ರುಚಿ ನೋಡಿ ಕಾಮೆಂಟ್ ಮೂಲಕ ತಿಳಿಸಿ. ಹೀಗೆ ಇನ್ನಷ್ಟು ಹೊಸ ರುಚಿಯಾದ ಹಾಗೂ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾವು ಬರಬೇಕೆಂದರೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಮಾತ್ರ ಒತ್ತೋದನ್ನು ಮರಿಬೇಡಿ. ಜೈ ಅನ್ನಪೂರ್ಣೇಶ್ವರಿ. ಥ್ಯಾಂಕ್ ಯು.